ತಾವೆಲ್ಲರೂ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಿ 5ನೇ ವರ್ಷದ ಪುಣ್ಯಸ್ಮರಣೆಗೆ ಅದು ಮಾಡ್ತಾ ಇದೀವಿ. ತಾವು ಪ್ರೆಸ್ನವರು ಎಲ್ಲ ಕೆಲವರಿಗೆ ಕಣ್ಣಿನ ಇಂಪಾರ್ಟೆಂಟು. ಯಾಕೆಂದರೆ ಪ್ರತಿಯೊಬ್ಬರಿಗೂ 40 ವರ್ಷ ಆದಮೇಲೆ ಕಣ್ಣು ಪರೀಕ್ಷೆಗೆ ಹೋಗಲ್ಲ. ಅದರಿಂದ ಅದು ಗೊತ್ತಾಗಬೇಕು. ಕೆಲವೇ ಜನ ಬರ್ತಾರೆ, ಕೆಲವು ನಮ್ಮ 2, 3, 4 ತಾಲೂಕಿಂದಲೂ ಪಾರ್ಟಿಸಿಪೇಟ್ ಮಾಡಲಿ. ಪ್ರತಿಯೊಬ್ಬರಿಗೂ ಇವೆಲ್ಲ ನುರಿತವಾದ ಡಾಕ್ಟ್ರುಗಳು ಕರೆಸ್ತಾ ಇದೀವಿ. ಇವೆಲ್ಲ ಕರೆಕ್ಟಾಗಿ ಅವರು ಆಧಾರ್ ಕಾರ್ಡ್ ತೊಗೊಂಬಂದು ಜೊತೆಗೆ ಬಂದರೆ ಅವ್ರಿಗೆ ಡಾಕ್ಟ್ರ್ ಎಲ್ಲ ಪರೀಕ್ಷೆ ಮಾಡಿ ಯಾರಿಗೆ ಲೆನ್ಸ್ ಬೇಕು ಅನ್ನೋದು ಅವೆಲ್ಲ ಬೇಕಾದ್ರೆ ನಾವು ಫ್ರೀಯಾಗಿ ಕರ್ಕೊಂಡು ಆಪ್ರೇಷನ್ನು, ಲೆನ್ಸ್ ಹಾಕೋದು ಇವೆಲ್ಲವೂ ಮಾಡಿಕೊಡ್ತೀವಿ. ಹಾಗಾಗಿ ನೀವು ಮೀಡಿಯಾದವರು ದಯವಿಟ್ಟು ಹಳ್ಳಿ ಕಡೆಗೆ ತಲುಪಂಗೆ ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿ. ಹಾಗಾಗಿ ಯಶಸ್ವಿ ಆಗಿಕೊಂಡು ನೀವು ಅವತ್ತು ಬನ್ನಿ, ಅವತ್ತು ಬಂದು ಎಲ್ಲರಿಗೂ ತಪಾಸಣೆ ಆಗಲಿ. ಯಾಕೆಂದರೆ ಕಣ್ಣು ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ಇವತ್ತು ಮೊಬೈಲು TV ನೋಡಿಬಿಟ್ಟು ಕಣ್ಣಿಂದ ಎಲ್ಲರಿಗೂ ಭಾರಿ ಕಳ್ಕೊತವ್ರೆ. ಯಾಕಂದರೆ ಅದಿದ್ದರೆ ನಮ್ಮ ಮುಂದಿನ ಜೀವನ. ಯಾಕೆಂದರೆ ಇವತ್ತು ಎಲ್ಲ ಮೀಡಿಯಾದಲ್ಲಿದ್ದೀವಿ, ಎಲ್ಲ ಪ್ರತಿಯೊಂದು. ಹಾಗಾಗಿ ಅದನ್ನು ಕಣ್ಣನ್ನು ಎಷ್ಟು ಇದಾಗಬೇಕು, ಆಮೇಲೆ ಆರೋಗ್ಯನೂ ಅಷ್ಟೇ. ಯಾಕೆ 40 ವರ್ಷ ಆದಮೇಲೆ ಎಲ್ಲ ನೀವೇ ಮಾತ್ರ ನಮಗೆ ಏನಾರ ಇದ್ದರೆ ಗೊತ್ತಾಗುತ್ತದೆ. ಆರೋಗ್ಯವಾಗಿ ಮುಖ್ಯ. ಇವತ್ತು ಯಂಗ್ ಜನ್ರೇಷನ್ನು ಏನಿದೆ ಅವ್ರು ಯಾವುದು ಆರೋಗ್ಯ ತಗೊಳ್ಳಲ್ಲ. ಯಾಕೆಂದರೆ ಎಲ್ಲ ಬೆಂಗಳೂರು ಸೇರಿಬಿಡ್ತಾರೆ. ಎಲ್ಲ ಊರುಗಳು ತಂದೆ ತಾಯಿಗಳು ಇರ್ತಾರೆ, ಹಳಬರು ಎಲ್ಡರ್ಲಿ ಪರ್ಸನ್ಸು. ಹಾಗಾಗಿ ಅವ್ರನ್ನೂ ಕರ್ಕೊಂಬಂದು, ಯಾಕೆಂದರೆ ಕರ್ಕೊಂಬರ್ಬೇಕು ಜೊತೆಲಿ. ಯಾಕೆಂದರೆ ಬರೀ ನಾವು ಮೀಡಿಯಾದಲ್ಲಿ ಆಗಲ್ಲ. ಯಾಕೆಂದರೆ ಎಲ್ಲರೂ ಕರ್ಕೊಂಬಂದ್ರೆ ಶಿಬಿರವನ್ನು ಯಶಸ್ವಿಯಾಗೊಳಿಸೋಣ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ವಿ. ಹಾಗಾಗಿ ತಾವೆಲ್ಲ ಮೀಡಿಯಾದಲ್ಲಿ, ಪೇಪರ್ಗಳಲ್ಲಿ, TV ಬರೆದು ಹಾಗಾಗಿ ಬರೋಂಗೆ ಮಾಡ್ಕೊಂಡು ಈ ಸಹಾಯನ ತಗೋಬೇಕು. ಅವ್ರಿಗೆ ರಾಜು ಬೈ ಅವ್ರಿಗೆ ಅವರ ಏನು ಕನಸು ನನಸು ಮಾಡೋಣ ಅಂತೇಳಿ ನಮ್ಮನ್ನೆಲ್ಲ ಕೇಳ್ಕೊಡ್ತಾ ಇದ್ವಿ. ಅದ್ರ ಮುಂದೆ ನಮ್ಮ ಮಿಕ್ತರು ಮಾತಾಡ್ತಾರೆ. ಹಾಗಾಗಿ ಇದನ್ನು ಶಿಬಿರ ಯಶಸ್ವಿ ಮಾಡಿಕೊಂಡು ಇದು ಮಾಡಬೇಕು ಅಂತ ಹೇಳಿ ಅವ್ರನ್ನ ಸವಿ ನೆನಪು ಮಾಡಬೇಕು ಅಂತ ಹೇಳಿ ಏನು ನಾವು ಜನವರಿ 11ನೇ ತಾರೀಕು ಪ್ರತಿ ವರ್ಷ ಕೂಡ ಅವ್ರ ಸವಿ ನೆನಪಿಗಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಏನಂದ್ರೆ ಬೆಳಿಗ್ಗೆ 7ರಿಂದ 8 ಗಂಟೆ ಒಳಗೆ ಅವ್ರ ಸಮಾಧಿ ಹತ್ರ, ಊರ ಹತ್ರ ಪೂಜೆ ಮಾಡ್ಕೊಂಡು ಅಲ್ಲಿಂದ ಬಂದು ಇಲ್ಲಿ 10ವರೆಗೆ ಏನು ಉಚಿತ ಆರೋಗ್ಯ ಶಿಬಿರದಲ್ಲಿ ಏನೇನಿದ್ದಾವೆ, ಕಣ್ಣು ಇರ್ಬೋದು, ಬೇರೆ ಬೇರೆ ಏನೇನು ತೊಂದರೆಗಳಿದೆ ಅವೆಲ್ಲವನ್ನೂ ಕೂಡ ಈ ಜನಸಾಮಾನ್ಯರು ಇವತ್ತು ಎಲ್ಲ ಹಾಸ್ಪಿಟ್ಲಲ್ಲಿ ಹೋಗಿ ಹಣ ಕೊಟ್ಟು ತೋರಿಸಿ ಅವರ ಆರೋಗ್ಯವನ್ನು ತಪಾಸಣೆ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಇಲ್ದಲೇ ಇರೋದ್ರಿಂದ ಅಂಥವ್ರೆಲ್ಲರೂ ಕೂಡ ಏನು ರಾಜಣ್ಣರವತ್ತ ಬಡಬಗ್ಗರಿಗೆ, ದೀನದಲಿತರಿಗೆ, ಕೈಲಾಗದಂಥವ್ರಿಗೆ ಏನು ಸಹಾಯ ಮಾಡ್ತಿದ್ರು ಆ ರೀತಿಯಲ್ಲಿ ಇವತ್ತು ಅವರ ಪುಣ್ಯಸ್ಮರಣೆ ದಿವಸ ಪ್ರತಿಯೊಬ್ಬ ಕೈಗೆ ನೆಟಕ್ದ ಅಂತ ಬಡವನಿಗೂ ಕೂಡ ಅವನ ಆರೋಗ್ಯವನ್ನು ತಪಾಸಣೆ ಮಾಡ್ಕೊಳ್ಳಿ. ನಾವೆಲ್ಲರೂ ಕೂಡ ಅವ್ರನ್ನ ವರ್ಷಕ್ಕೊಂದಿನಲಾರು ಅವರು ಏನು ನಮ್ಮ ತಾಲೂಕಿಗಿರ್ಬೋದು, ಬೇರೆ ತಾಲೂಕಿರ್ಬೋದು, ಎಲ್ಲರಿಗೂ ಜನಗಳಿಗೆ ಏನು ಉಪಕಾರ ಮಾಡಿದ್ರು ಆ ನೆನಪಿಗೋಸ್ಕರ ನಾವು ಈ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ನಮ್ಮ ತಾಲೂಕಿನ ಕೊನೆ ಜನದವರೆಗೂ ಪ್ರಚಾರದಿಂದ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಸೇರ್ಬೇಕಾಗತ್ತೆ. ಅದನ್ನು ನಾವು SNS ಕಲ್ಯಾಣ ಮಂಟಪದಲ್ಲಿ ಇಡೇನಹಳ್ಳಿ ಗೇಟ್ ಹತ್ರ ಅದನ್ನು ಮಾಡ್ತಾ ಇದ್ವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಆಯಿತು. ನಾವೇನೇ ಮಾಡ್ಬೋದು ಎಲ್ಲರೂ ಸೇರ್ಕೊಂಡು, ಆದರೆ ನೀವು ಪ್ರಚಾರ ಮಾಡಿದರೆ ಜನ ಬರೋಕ್ಕೋಸ್ಕರ ನಾವು ಇಲ್ಲಿ ಕೂತ್ಕೊಂಡು ಏನೇ ಹೇಳಿರುವೆ ಪತ್ರಿಕಾ ಮಾಧ್ಯಮ ಅದು ಭಾಳ ಮುಖ್ಯವಾಗಿರುತ್ತೆ. ಅದರಿಂದ ತಾವೆಲ್ಲರೂ ಕೂಡ ನಮ್ಮ ರಾಜಣ್ಣವರ ಪುಣ್ಯಸ್ಮರಣೆಗೆ ನಾವು ಏನೇನು ಇವತ್ತು ಉಚಿತ ಆರೋಗ್ಯ ಶಿಬಿರದ, ರಕ್ತದಾನ ಶಿಬಿರದ್ದು ಎಲ್ಲ ಮಾಡ್ತಾ ಇದ್ದೀವಿ ಅದನ್ನು ತಿಳಿಯಪಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ತನಗೆ ಮಾತಾಡೋದು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತಾಡ್ತೀನಿ. ಮಾಧ್ಯಮದ ಮಿತ್ರರಿಗೂ ಮತ್ತು ಏನು ನಮ್ಮ ರಾಜಣ್ಣವರ ಅಭಿಮಾನಿಗಳು ಎಲ್ಲರೂ ಇಲ್ಲಿ ಸೇರಿದ್ವಿ ಅವರೆಲ್ಲರಿಗೂ ನಮಸ್ಕರಿಸ್ತಾ, ನಾವೇನು ರಾಜಣ್ಣ ಅವರು ಹಿಂದೆ ಅವರು ಇದ್ದಂಥ ಕಾಲದಲ್ಲಿ ಅವರೊಬ್ಬರು ಜನಪ್ರತಿನಿಧಿ ಇಲ್ಲದಿದ್ದರೂ ಕೂಡ ನಮ್ಮ ಅವ್ರ ಅಣ್ಣವರ ಷಡಣ್ಣ ಅವ್ರ ಜೊತೆಲಿ ಸೇರಿ ಅವರೇ ಒಬ್ಬರು ಜನಪ್ರತಿನಿಧಿ ರೀತಿಯಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಏನು ಬಡವರಿಂದ ಹಿಡಿದು ಶ್ರೀಮಂತಿಯಿಂದ ಇದ್ದು ಮಧ್ಯಮ ವರ್ಗದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳಲ್ಲಿ ಅವರೆಲ್ಲರ ಜೊತೆಗೂಡಿ ಎಲ್ಲರ ಕಷ್ಟಗಳಲ್ಲಿ ಸ್ಪಂದಿಸಿ ಅವರು ಅಕಾಲಿಕವಾಗಿ ಮರಣ ಹೊಂದಿದಾಗ ಅವರ ಪುಣ್ಯಸ್ಮರಣೆಯನ್ನು ಪ್ರತಿ ವರ್ಷವೂ ಕೂಡ ನಾವೇನು ಅವ್ರನ್ನ ಸ್ಮರಿಸಬೇಕಾಗತ್ತೆ. ಅವರು ಲಕ್ಷಾಂತರ ಜನಗಳಿಗೆ ಕಷ್ಟ ನೋವುಗಳಿಗೆ ಸ್ಪಂದಿಸವ್ರೆ. ಅವರು ಏನು ಅವ್ರು ಮರಣ ಹೊಂದಿದ್ದ ದಿವಸ ನೋಡ್ಬೇಕಾಯ್ತು, ಒಬ್ಬರು ಸ್ವಾಮೀಜಿಯವರು ಹೇಳಿದರು, ಒಬ್ಬ ಮುಖ್ಯಮಂತ್ರಿ ತಿರೋದ್ರು ಕೂಡ ಇಷ್ಟು ಜನಸಾಗರ ಸೇರಲ್ಲ, ಅಷ್ಟೊಂದು ಜನಸಾಗರ ಸೇರಿತ್ತು ಅಂತ ತಮ್ಮ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಅದು ತಿಳಿದಂಥ ವಿಚಾರಣೆ ಆಗಿದೆ. ಅದರಿಂದ ಅವರ ಮಾಡಿರ್ತಕ್ಕಂಥ ಕಾರ್ಯಗಳು